ಒಂದು ದಿನ ಅಭಿಮನ್ಯುವಿನ ಪತ್ನಿ ಉತ್ತರ ರಾಜಮಹಲನ್ನು ಸ್ವಚ್ಛಗೊಳಿಸುತ್ತಿದ್ದಳು. ಆಗ ಮಾತೆ ದ್ರೌಪದಿ ಅವಳ ಬಳಿಗೆ ಬಂದು ಮಮತೆಯಿಂದ ತಲೆಯ ಮೇಲೆ ಕೈಯಿಟ್ಟು ಹೇಳಿದಳು, ಮಗಳೇ, ಭವಿಷ್ಯದಲ್ಲಿ ಎಷ್ಟೇ ಭಯಾನಕ ವಿಪತ್ತು ಬಂದರೂ ಸಹ ಯಾರೊಬ್ಬ ಸಂಬಂಧಿಯ ಆಶ್ರಯಕ್ಕೂ ಹೋಗಬೇಡ. ನೇರವಾಗಿ ಭಗವಂತನ ಆಶ್ರಯವನ್ನು ಪಡೆಯು. ಈ ಮಾತುಗಳನ್ನು ಕೇಳಿ ಉತ್ತರ ಆಶ್ಚರ್ಯದಿಂದ ಗೌರವದಿಂದ ಕೇಳಿದಳು, ಅಮ್ಮ, ನೀವು ಹೀಗೆ ಯಾಕೆ ಹೇಳುತ್ತೀರಿ? ದ್ರೌಪದಿ ಗಂಭೀರ ಧ್ವನಿಯಲ್ಲಿ ಉತ್ತರಿಸಿದಳು, ಮಗಳೇ, ನಾನು ಈ ನೋವನ್ನು ಸ್ವತಃ ಅನುಭವಿಸಿದ್ದೇನೆ. ನನ್ನ 5 ಗಂಡಂದಿರು ಕೌರವರ ಜೊತೆ ಜೂಜಾಟ ಆಡಿದಾಗ ತಮ್ಮ ಸಂಪೂರ್ಣ ರಾಜ್ಯ ಮತ್ತು ವೈಭವವನ್ನು ಕಳೆದುಕೊಂಡರು. ಕೊನೆಯಲ್ಲಿ ನನ್ನನ್ನು ಪಣಕ್ಕಿಟ್ಟರು ಮತ್ತು ಅದನ್ನು ಸೋತರು. ನಂತರ ಕೌರವರು ತುಂಬಿದ ಸಭೆಯಲ್ಲಿ ನನ್ನನ್ನು ಅವಮಾನಿಸಿದರು. ನಾನು ನನ್ನ ಗಂಡಂದಿರನ್ನು ಸಹಾಯಕ್ಕಾಗಿ ಕರೆದಾಗ ಅವರು ಎಲ್ಲರೂ ಲಜ್ಜೆಯಿಂದ ತಲೆ ತಗ್ಗಿಸಿ ಕುಳಿತಿದ್ದರು. ಭೀಷ್ಮ ಪಿತಾಮಹ, ಆಚಾರ್ಯ ದ್ರೋಣ ಮತ್ತು ಮಹಾರಾಜ ಧೃತರಾಷ್ಟ್ರರನ್ನು ನಾನು ಪುನಃ ಬೇಡಿಕೊಂಡೆ. ಆದರೆ ಯಾರೂ ನನ್ನ ಕಡೆ ನೋಡಲಿಲ್ಲ. ಎಲ್ಲರೂ ಮೌನವಾಗಿದ್ದರು. ಕಣ್ಣುಗಳಲ್ಲಿ ಕಣ್ಣೀರು, ಹೃದಯದಲ್ಲಿ ಅಸಹಾಯತೆ. ಆಮೇಲೆ ಸಂಪೂರ್ಣ ನಿರಾಶೆಯಿಂದ ನಾನು ಶ್ರೀಕೃಷ್ಣನನ್ನು ಬೇಡಿಕೊಂಡೆ, ಪ್ರಭು, ನನಗೆ ನಿಮ್ಮ ಹೊರತು ಯಾರೂ ಇಲ್ಲ. ಅದೇ ಕ್ಷಣದಲ್ಲಿ ಶ್ರೀಕೃಷ್ಣನು ಪ್ರತ್ಯಕ್ಷವಾಗಿ ನನ್ನ ಮಾನವನ್ನು ರಕ್ಷಿಸಿದರು. ದ್ವಾರಕೆಯಲ್ಲಿ ಶ್ರೀಕೃಷ್ಣನು ತುಂಬಾ ವ್ಯಾಕುಲಗೊಂಡಿದ್ದನು, ಏಕೆಂದರೆ ಅವನ ಅತಿ ಪ್ರಿಯ ಭಕ್ತೆ ಸಂಕಟದಲ್ಲಿದ್ದಳು. ರುಕ್ಮಿಣಿಯವರ ದುಃಖದ ಕಾರಣವನ್ನು ಕೇಳಿದಳು. ಆಗ ಶ್ರೀಕೃಷ್ಣನು ಹೇಳಿದರು, ನನ್ನ ಅತಿ ದೊಡ್ಡ ಭಕ್ತೆ ಜನಸಮೂಹದ ಸಭೆಯಲ್ಲಿ ಅವಮಾನಕ್ಕೊಳಗಾಗುತ್ತಿದ್ದಾಳೆ. ರುಕ್ಮಿಣಿ ಹೇಳಿದಳು, ಹಾಗಾದರೆ ನೀವು ತಕ್ಷಣ ಹೋಗಿ ಅವಳಿಗೆ ಸಹಾಯ ಮಾಡಿರಿ. ಶ್ರೀಕೃಷ್ಣನು ಉತ್ತರಿಸಿದನು, ಅವಳು ನನ್ನನ್ನು ಕರೆಯುವ ತನಕ ನಾನು ಹೇಗೆ ಹೋಗಲಿ? ಆದರೆ ಅವಳು ನನ್ನನ್ನು ನೆನೆಸಿದ ಕ್ಷಣವೇ ನಾನು ಅವಳ ರಕ್ಷಣೆಗೆ ತಲುಪುತ್ತೇನೆ. ರಾಜಸೂಯ ಯಜ್ಞದಲ್ಲಿ ಶಿಶುಪಾಲನನ್ನು ಸಂಹರಿಸುವಾಗ ನನ್ನ ಬೆರಳು ಕತ್ತರಿಸಿಕೊಂಡಿತ್ತು ಎಂಬುದು ನಿನಗೆ ನೆನಪಿರಬಹುದು. ಆಗ ನನ್ನ ಎಲ್ಲಾ ಪತ್ನಿಯರು ಇದ್ದರು. ಯಾರೋ ವೈದ್ಯರನ್ನು ಕರೆತರಲು ಓಡಿದರು, ಯಾರೋ ಔಷಧ ತರಲು ಹೋದರು. ಆದರೆ ನನ್ನ ಈ ಭಕ್ತೆ ತನ್ನ ಸೀರೆಯ ಪಲ್ಲುವನ್ನು ಹರಿದು ನನ್ನ ಬೆರಳಿಗೆ ಕಟ್ಟಿ ರಕ್ತ ನಿಲ್ಲಿಸಿದಳು. ಇಂದು ಆ ಋಣ ತೀರಿಸುವ ಸಮಯ ಬಂದಿದೆ. ಆದರೆ ಅವಳು ಸ್ವತಃ ಕರೆಯುವಾಗ ಮಾತ್ರ ನಾನು ಹೋಗುತ್ತೇನೆ. ದ್ರೌಪದಿ ಕರುಣೆಯಿಂದ ಶ್ರೀಕೃಷ್ಣನ ನಾಮಸ್ಮರಣೆ ಮಾಡಿದ ಕ್ಷಣವೇ ಭಗವಂತನು ತಕ್ಷಣ ಧಾವಿಸಿ ಅವಳ ಗೌರವವನ್ನು ಕಾಪಾಡಿದನು. ಉತ್ತರ ದ್ರೌಪದಿಯ ಕಥೆಯನ್ನು ಆಳವಾಗಿ ಆಲಿಸುತ್ತಿದ್ದಳು. ದ್ರೌಪದಿ ಅನುಭವಿಸಿದ ಅಪಮಾನ, ಸಂಕಷ್ಟ ಮತ್ತು ನೋವಿನ ನಡುವೆ ಕೂಡ ಅವಳು ಹೇಗೆ ದೇವರ ಶರಣಾಗತಿ ಹೊಂದಿದಳು ಎಂಬುದನ್ನು ಕೇಳಿ ಉತ್ತರಾಳ ಹೃದಯ ಕದಲಿತು. ದ್ರೌಪದಿ ಹೇಳಿದರು, ಎಲ್ಲರೂ ಕೈಬಿಡುವ ಸಮಯದಲ್ಲಿ ನಾನು ಕೇವಲ ಶ್ರೀಕೃಷ್ಣನ ಹೆಸರನ್ನು ಹಿಡಿದಿದ್ದೆ. ಸಂಪೂರ್ಣ ಶರಣಾಗತಿ ಮಾಡಿದಾಗ ದೇವರು ನನ್ನನ್ನು ಕಾಪಾಡಿದರು. ಆ ಮಾತುಗಳು ಉತ್ತರಾಳ ಮನಸ್ಸಿನಲ್ಲಿ ಭಕ್ತಿ ಬೀಜ ಬಿತ್ತಿದವು. ಅವಳು ಅರಿತುಕೊಂಡಳು, ನಿಜವಾದ ಭಕ್ತಿ ಎಂದರೆ ಸುಖದಲ್ಲಿ ಮಾಡುವ ಪೂಜೆ ಅಲ್ಲ, ಸಂಕಷ್ಟದಲ್ಲಿ ಮಾಡುವ ಸಂಪೂರ್ಣ ಶರಣಾಗತಿ.